ಇವತ್ತಿನ ವಿಡಿಯೋದಲ್ಲಿ ದಾವಣಗೆರೆ ಮೆಣಸಿನಕಾಯಿ ಬಜ್ಜಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈಗ ಮಳೆ ಎಲ್ಲ ಬರ್ತಿರೋದ್ರಿಂದ ಚಳಿನೂ ಸಹ ಇದೆ. ಈ ಸಮಯದಲ್ಲಿ ನೀವು ಏನಾದರೂ ಖಾರವಾಗಿ ತಿನ್ನಬೇಕು ಅಂತ ಅಂದರೆ ಈ ಒಂದು ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿ ಬರುತ್ತೆ. ಇದನ್ನು ಮಾಡೋದು ಸಹ ಅಷ್ಟೇ ಸುಲಭ. ಮೊದಲಿಗೆ ಇಲ್ಲಿ ನಾನು ಒಂದು 1/4 kg ಆಗೋಷ್ಟು ಬಜ್ಜಿ ಮೆಣಸಿನಕಾಯಿ ಬರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಅದರಲ್ಲಿರುವಂತಹ ನೀರನ್ನೆಲ್ಲ ಒರೆಸಿ ಈ ರೀತಿಯಾಗಿ ಮುಂದೆ ತುದಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದಾವಣಗೆರೆ ಬಜ್ಜಿ ಅಂತ ಅಂದರೆ ಇದೇ ರೀತಿಯೇ ಮಾಡೋದು. ಆ ಬಜ್ಜಿ ಮೆಣಸಿನಕಾಯಲ್ಲಿ ಮುಂದೆ ಭಾಗ ಏನಿರುತ್ತೆ ಅದನ್ನು ಕಟ್ ಮಾಡಿ ನಂತರ ಬಜ್ಜಿ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಆ ಮೆಣಸಿನಕಾಯಿ ಎಲ್ಲ ಎಣ್ಣೆಗೆ ಹಾಕಿದಾಗ ಚೆನ್ನಾಗಿ ಬೇಯುತ್ತೆ, ಜೊತೆಗೆ ತಿನ್ನೋದಕ್ಕೂ ಸಹ ರುಚಿಯಾಗಿರುತ್ತೆ ಅಂತ ಈ ರೀತಿ ಮಾಡ್ತಾರೆ. ನಿಮ್ಮ ಮನೇಲಿ ಏನಾದರೂ ಮಕ್ಕಳು ಖಾರ ತಿನ್ನಲ್ಲ ಅಂತ ಅಂದರೆ ಆ ಮೆಣಸಿನಕಾಯಿ ಒಳಗಿರುವಂತಹ ಬೀಜನೆಲ್ಲ ತೆಗೆದು ಮಾಡಿಕೊಂಡ್ರೆ ಖಾರ ಇರೋದಿಲ್ಲ. ಇಲ್ಲಿ ನಾನು ಒಂದು ಬೌಲ್ಗೆ 1.5 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಂತರ 1 ಸ್ಪೂನ್ ಆಗುವಷ್ಟು ಅಜ್ವೈನ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಓಂಕಾಳು ಅಂತ ಕರಿತೀವಲ್ಲ ಅದನ್ನು ಸೇರಿಸ್ಕೊಳ್ತಿದ್ದೀನಿ. ಈ ಓಂಕಾಳನ್ನ ಬಜ್ಜಿಗಳಿಗೆ ಸೇರಿಸೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ, ಅಂದರೆ ಜೀರ್ಣ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಓಂಕಾಳನ್ನು ಸೇರಿಸ್ಕೋಬೇಕು. ಸ್ವಲ್ಪ ಅಂಗೈಗೆ ಹಾಕ್ಕೊಂಡು ಈ ರೀತಿಯಾಗಿ 1-2 ಸಲ ಉಜ್ಜಿ ಸೇರಿಸಿದ್ರೆ ಅದರ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ನಂತರ ಇಲ್ಲಿ 1 ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕೋದು ಬೇಡ, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಅಷ್ಟೇ ಸ್ವಲ್ಪ ಅಂಗೈಯಲ್ಲಿ ಈ ರೀತಿಯಾಗಿ ಉಜ್ಜಿ ಹಾಕೋದ್ರಿಂದ ಅದರ ಫ್ಲೇವರ್ ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಈಗ ಇದಕ್ಕೆ 1 ಚಿಟಿಕೆ ಆಗುವಷ್ಟು ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಅಡುಗೆ ಸೋಡಾ ಸೇರಿಸೋದ್ರಿಂದ ಬಜ್ಜಿಗಳು ಗರಿಗರಿಯಾಗಿ ಬರುತ್ತೆ, ಜೊತೆಗೆ ದಪ್ಪ ಆಗುತ್ತೆ. ಅದಕ್ಕೋಸ್ಕರ ಸೋಡಾನ ಸೇರಿಸ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಬಜ್ಜಿ ಯಾವಾಗಲೂ ಗರಿಗರಿಯಾಗಿ ಬರೋದಕ್ಕೆ ಇದಕ್ಕೆ ಬಿಸಿ ಎಣ್ಣೆ ಸೇರಿಸೋದ್ರಿಂದ ಬಜ್ಜಿಗಳು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಚೆನ್ನಾಗಿ ಬಿಸಿಯಾಗಿರೋ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ನೀವು ಎಣ್ಣೆ ಸೇರಿಸಿದ್ರೆ ಇದಕ್ಕೆ ಅಕ್ಕಿ ಹಿಟ್ಟೆಲ್ಲ ಸೇರಿಸೋ ಅವಶ್ಯಕತೆ ಇರಲ್ಲ. ಕೆಲವರು ಬಜ್ಜಿನ ಮಾಡಿದ್ರೆ ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ನೆಲ್ಲ ಸೇರಿಸ್ತಾರೆ. ನಮಗೆ ಗರಿಗರಿಯಾಗಿ ಬರಬೇಕಂದ್ರೆ ಈ ರೀತಿ ಎಣ್ಣೆ ಒಂದು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಕಾರ್ನ್ಫ್ಲೋರ್ ಅಕ್ಕಿ ಹಿಟ್ಟು ಯಾವುದು ಬೇಡ. ಇದನ್ನು ಈಗ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಬಜ್ಜಿ ಹಿಟ್ಟು ಯಾವ ಹದಕ್ಕಿರುತ್ತೆ ಆ ರೀತಿಯಾಗಿ ಇದನ್ನು ಕಲಿಸ್ಕೋಬೇಕು. ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ತೆಳುವಾಗಿದ್ದರೆ ಆ ಮೆಣಸಿನಕಾಯಿಗೆ ಈ ಹಿಟ್ಟು ಅಂಟೋದಿಲ್ಲ. ತುಂಬ ಗಟ್ಟಿ ಆದರೆ ಜಾಸ್ತಿ ಹಿಟ್ಟೆಲ್ಲ ಅಂಟ್ಕೊಂಡು ತಿನ್ನೋದಕ್ಕೆ ಅಷ್ಟು ರುಚಿ ಅನಿಸಲ್ಲ. ತುಂಬ ದಪ್ಪನೇ ಆಗಿಬಿಡುತ್ತೆ ಕಡಲೆ ಹಿಟ್ಟು. ಅದಕ್ಕೋಸ್ಕರ ನೋಡಿಕೊಂಡು ಹದವಾಗಿ ನಾವು ಹಿಟ್ಟನ್ನು ಕಲಿಸ್ಕೊಬೇಕು. ನೋಡಿ, ಈ ರೀತಿ ಕೈಯಲ್ಲಿ ತೆಗೆದ್ರೆ ನಿಧಾನವಾಗಿ ಜಾರಬೇಕು. ಈ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಈ ಮೆಣಸಿನಕಾಯಿನ ನಾನು ತೋರಿಸೋ ರೀತಿಯಾಗಿ ಮಧ್ಯ 2 ಬೆರಳಲ್ಲಿ ಹಿಡ್ಕೊಂಡು ಈ ರೀತಿ ಕಡಲೆ ಹಿಟ್ಟಲ್ಲಿ ಹಚ್ಚಬೇಕು. ಆಗ ನಮಗೆ ಮೆಣಸಿನಕಾಯಿ ಸುತ್ತ ಕಡಲೆ ಹಿಟ್ಟು ಅಂಟ್ಕೊಂಡು ಮಧ್ಯಭಾಗದಲ್ಲಿ ಒಂದು ಲೈನ್ ಮಾತ್ರ ನಮಗೆ ಕಡಲೆ ಹಿಟ್ಟು ಇರೋದಿಲ್ಲ. ಈಗ ಸಾಮಾನ್ಯವಾಗಿ ನೀವು ದಾವಣಗೆರೆ ಮೆಣಸಿನಕಾಯಿ ಬಜ್ಜಿ ಅಂದರೆ ನೋಡಿರ್ತೀರಾ, ಮಧ್ಯ ಒಂದು ಲೈನ್ ನಮಗೆ ಮೆಣಸಿನಕಾಯಿ ಹಾಗೆ ಇರುತ್ತೆ, ಸುತ್ತ ಮಾತ್ರ ಕಡಲೆ ಹಿಟ್ಟಿರುತ್ತೆ. ಆ ರೀತಿ ಬರಬೇಕಂದ್ರೆ ಈ ಥರ ನಾನು ತೋರಿಸೋ ರೀತಿಯಾಗಿ 2 ಬೆರಳುಗಳ ಮಧ್ಯ ಮೆಣಸಿನಕಾಯಿನ ಇಟ್ಕೊಂಡು ಕಡಲೆ ಹಿಟ್ಟಲ್ಲಿ ಅಜ್ಜಿ ಎಣ್ಣೆಯಲ್ಲಿ ಬಿಡಬೇಕಾಗತ್ತೆ. ಈ ರೀತಿ ಎಣ್ಣೆಯಲ್ಲಿ ಬಿಟ್ಟು ಇದನ್ನು 2 ಸೈಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಎಣ್ಣೆನ ಹದವಾಗಿ ಕಾಯಿಸ್ಕೊಂಡು ಈ ಬಜ್ಜಿಗಳನ್ನ ಬೇಯಿಸ್ಕೊಬೇಕು. ನೀವು ಜಾಸ್ತಿ ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡ್ರೆ ಮೇಲೆಲ್ಲ ಬಣ್ಣ ಬರುತ್ತೆ, ಒಳಗಡೆ ಕಡಲೆ ಹಿಟ್ಟು ಹಾಗೆ ಇರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಇಷ್ಟು ಬಣ್ಣ ಬರೋವರೆಗೂ ನಾವು ಬೇಯಿಸ್ಕೊಬೇಕು. ಈಗ ನೋಡಿ, ಎಲ್ಲ ಬಜ್ಜಿಗಳನ್ನ ಸಹ ಈ ರೀತಿಯಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸೇಮ್ ನೋಡೋದಕ್ಕೆ ನಮಗೆ ದಾವಣಗೆರೆ ಬಜ್ಜಿ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ಇರುತ್ತೆ. ಒಂದು ಕಟ್ ಮಾಡಿ ಸಹ ತೋರಿಸ್ತೀನಿ ನೋಡಿ. ಒಳಗಡೆ ಆ ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ, ಜೊತೆಗೆ ಮೇಲ್ಗಡೆನೂ ಸಹ ಗರಿಗರಿಯಾಗಿ ಬಂದಿದೆ. ನಾನು ತೋರಿಸಿರುವಂಥ ಈ ವಿಧಾನದಲ್ಲಿ ಒಂದು ಸಲ ನೀವು ಬಜ್ಜಿನ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು.